ಟ್ರೇಲರ್ ಒಳ್ಳೆ ಎಕ್ಸ್ಪೆಕ್ಟೇಷನ್ನ ಸೆಟ್ ಮಾಡಿತ್ತು. ವಿನಯ್ ರಾಜ್ಕುಮಾರ್ ಅವರ ಜೊತೆ ನಡೆದ ಮಾತುಕತೆ ಅದನ್ನು ಇನ್ನೂ ಸ್ವಲ್ಪ ಹೆಚ್ಚಿಸಿತು. ಹೀಗೆ ಆರಂಭವಾದ ನನ್ನ ಪೆಪೆ ಪಯಣ ಹೇಗೆ ಅಂತ್ಯವಾಯಿತು ಅನ್ನೋದನ್ನು ನೋಡೋಣ. ಕಥೆಯ ಒಂದು ಎಪಿಸೋಡನ್ನು ವಿವರಿಸ್ತೀನಿ. ಎ, ಬಿ, ಸಿ 3 ಜನ ಇದ್ದಾರೆ ಅಂತ ಅನ್ಕೊಳ್ಳಿ. ಹೆಚ್ಚು ಕಡಿಮೆ 30 ವರ್ಷಗಳ ಮುಂಚೆ ಎ ಬಿ ಇಂದ ಒಂದು ಸಹಾಯವನ್ನ ಕೇಳಿರ್ತಾನೆ. ಬಿ ಆಗೋದಿಲ್ಲ ಅಂತ ಹೇಳಿರ್ತಾನೆ. ಅಲ್ಲಿಂದ ಒಂದು ಹಾಗೆ ಹುಟ್ಕೊಂಡಿರುತ್ತೆ. ಈಗ ಪ್ರೆಸೆಂಟ್ನಲ್ಲಿ ಎಗೂ ಸಿಗೂ ಒಂದು ವಿಚಾರಕ್ಕೆ ದುಶ್ಮನಿ ಇದೆ. ಅದರಲ್ಲಿ ಸಿ ವಿರುದ್ಧ ಗೆಲ್ಲೋಕೆ ಎ ತನ್ನ ಮದುವೆಯಾದ ಮಗಳನ್ನ ಮುಂಚೆ ತನಗೆ ಸಹಾಯ ಮಾಡದ ಬಿಗೆ ಒಪ್ಪಿಸ್ಬಿಡ್ತಾನೆ. ಯಾಕಂದ್ರೆ ಬಿಯಿಂದ ಆತನಿಗೆ ಈಗ ಒಂದು ದೊಡ್ಡ ಸಹಾಯ ಬೇಕಾಗಿದೆ. ತಂದೆಯ ಗೆಲುವಿಗಾಗಿ ಎ ನ ಮಗಳು ಈ ಒಂದು ಟ್ರಾನ್ಸಾಕ್ಷನ್ ಅನ್ನ ಅಪೋಸ್ ಮಾಡೋದಿಲ್ಲ. ಆದರೆ ಸರಿಯಾದ ಸಮಯದಲ್ಲಿ ತನ್ನ ತಂದೆಗೆ ಅಂದು ಸಹಾಯ ಮಾಡದೆ ಇದ್ದದ್ದಕ್ಕೆ ಬಿಗೆ ಒಂದು ಪಾಠವನ್ನ ಕಲಿಸ್ತಾಳೆ. ಅಷ್ಟು ಬೇರೂರಿದೆ ಹಗೆತನ ಅನ್ನೋದು ಈ ಕಥೆಯಲ್ಲಿ. ಅಧಿಕಾರಕ್ಕಾಗಿ, ಪ್ರತಿಷ್ಠೆಗಾಗಿ ಯಾವ ಮಟ್ಟಕ್ಕೂ ಬೇಕಾದರೂ ಹೋಗ್ತಾರೆ ಈ ಕಥೆಯಲ್ಲಿರೋ ಪಾತ್ರಗಳು. ಇಲ್ಲಿ ಸರಿ ತಪ್ಪು, ಮಾನ ಮರ್ಯಾದೆ, ಶುದ್ಧ ಹೊಲಸು ಇದು ಯಾವುದೂ ಇಲ್ಲ. ಯಾಕಂದ್ರೆ ಈ ಚಿತ್ರ ಪ್ರಕೃತಿಯನ್ನ ಬಿಂಬಿಸುತ್ತೆ. ವಿಜುವಲ್ಸ್ನಲ್ಲೂ ಸಬ್ ಟೆಕ್ಸ್ಟ್ನಲ್ಲೂ. ಪ್ರಕೃತಿ ಅಂದ ಕೂಡಲೇ ಹಸಿರು, ಶಾಂತಿ, ನೆಮ್ಮದಿ, ಆರಾಮ ಅಂತೆಲ್ಲ ಅಂದ್ಕೊಳ್ಳೋದು ಉಂಟು. ಆದರೆ ನಿಜವಾಗ್ಲೂ ಒಂದು ಕಾಡಿನಲ್ಲಿ ಇರೋದು ಎರಡೇ, ಮೇಟಿಂಗ್ ಅಂಡ್ ಕಿಲ್ಲಿಂಗ್. ಅದನ್ನು ಧೈರ್ಯವಾಗಿ ಮುಂದೆ ಇಡೋದೇ ಈ ಪೆಪೆ ಅನ್ನುವ ಶ್ರೀಲೇಶ್ ನಾಯರ್ ಅವರ ಪ್ರಯತ್ನ. ಕಥೆಗೆ ಮುಖ್ಯವಾದ ಸುಮಾರು ಪಾತ್ರಗಳಿವೆ. ಆರಂಭದಲ್ಲಿ ಸುಮಾರು ಹೊತ್ತು ಆಕ್ಚುಲಿ ನರೇಶನ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿ, ಕಾಂಪ್ಲೆಕ್ಸ್ ಆಗಿ ಹೋಗ್ತಾ ಇದೆ ಅಂತ ಅನ್ಸತ್ತೆ. ಕೊನೆಯಲ್ಲಿ ಎಲ್ಲವೂ ಅರ್ಥವಾಗುತ್ತೆ. ಮೇಲು ಕೀಳು, ಆಳುವವರು ಆಳುಗಳು ಇವೆಲ್ಲವೂ ಮನುಷ್ಯ ತನ್ನ ಕನ್ವೀನಿಯನ್ಸ್ಗಾಗಿ ಸೃಷ್ಟಿಸಿದ್ದು. ಆದರೆ ಪ್ರಕೃತಿಯ ಮುಂದೆ ಎಲ್ಲರೂ ಒಂದೇ. ಹಾಗಾಗಿ ನೀರು, ಗಾಳಿ, ಬೆಳಕು, ಭೂಮಿ ಎಲ್ರಿಗೂ ಸ್ವಂತ. ಕಥೆಯಲ್ಲಿ ಒಂದು ತೊರೆ ಇದೆ. ಅದನ್ನ ಒಂದು ಕಡೆಯವರು, ಒಂದು ವರ್ಗದವರು ಅದರ ಮೇಲೆ ಹಕ್ಕು ಚಲಾಯಿಸ್ತಾ ಇದ್ದಾರೆ. ಅದನ್ನ ಇನ್ನೊಂದು ವರ್ಗದವರು ಹೇಗೆ ಪಡೆದುಕೊಂಡ್ರು ಅನ್ನೋದೇ ಈ ಕಥೆಯ ಸಿಂಪ್ಲಿಫೈಡ್ ವರ್ಷನ್. ಹಾಗೆ ಪಡೆದುಕೊಂಡ ಗುಂಪಿಗೆ ನಾಯಕ ಪ್ರದೀಪ ಅಲಿಯಾಸ್ ಪೆಪೆ, ವಿನಯ್ ರಾಜ್ಕುಮಾರ್ ಅವರ ಪಾತ್ರ. ಪೆಪೆಗೆ ಮುಂಚೆ ನಾಯಕನಾಗಿದ್ದದ್ದು ತನ್ನ ಮಾವ ಗುಣ. ಮಯೂರ್ ಪಟೇಲ್ ಅವರು ತುಂಬಾ ಕನ್ವಿನ್ಸಿಂಗ್ ಆಗಿ ಕ್ಯಾರಿ ಮಾಡಿರುವ ಪಾತ್ರ. ಗುಣಾಗೂ ಮುಂಚೆ ನಾಯಕನಾಗಿದ್ದವನು ತನ್ನ ಗೆಳೆಯ ಧರ್ಮ, ಪೆಪೆಯ ತಂದೆ. ಧರ್ಮನಿಗೂ ಮುಂಚೆ ತನ್ನ ತಂದೆ ರಾಯಪ್ಪ. ಇದನ್ನೆಲ್ಲ ಯಾಕೆ ಎಕ್ಸ್ಪ್ಲೇನ್ ಮಾಡಿದೆ ಅಂದ್ರೆ, ಚಿತ್ರವಿಡೀ ಒಂದು ಮೆಟಾ ಲೇಯರ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ, ಅವರ ವಂಶಾವಳಿಗೆ ರೆಫರೆನ್ಸಸ್ ಬರುತ್ತಲೇ ಇರುತ್ತವೆ. ಶ್ರೀಲೇಶ್ ನಾಯರ್, ಅಭಿಷೇಕ್ ಕಾಸರಗೋಡ್, ಪೂರ್ಣಚಂದ್ರ ತೇಜಸ್ವಿ, ರಾಹುಲ್ ರಾಜನ್, ಮನು ಶೇಡ್ಗರ್ ಇವರೆಲ್ಲರೂ ಸೇರಿ ಟೆಕ್ನಿಕಲಿ ಒಂದು ಸುಪೀರಿಯರ್ ಫಿಲ್ಮ್ ಅನ್ನ ಕೊಟ್ಟಿದ್ದಾರೆ. ಕಥೆಯ ನರೇಶನ್ ಜೊತೆಗೆ ಅಥವಾ ಅಲ್ಲಿ ಬರ್ತಿರೋ ವಿಜುವಲ್ಸ್ ಜೊತೆಗೆ ಮ್ಯೂಸಿಕ್ಕು, ಸೌಂಡ್ಸು ಚಿತ್ರದ ಆರಂಭದಲ್ಲಿ ಅದ್ಭುತವಾಗಿ ಸಂಗಮಿಸಿ ಹರಿಯುತ್ತೆ. ವೈಡ್ ಫ್ರೇಮ್, ಅದರಲ್ಲೊಂದು ಪುಟ್ಟ ಟೇಬಲ್ಗೆ ಒಂದು ಕಡೆ ಬ್ಲ್ಯಾಕ್ ಅಂಡ್ ವೈಟ್, ಇನ್ನೊಂದು ಕಡೆ ಕಲರ್. ಆ ಟೇಬಲ್ ಮೂವ್ ಆಗ್ತಾನೆ ಇರುತ್ತೆ ಪೆಪೆಯ ಮನಸ್ಥಿತಿಗೆ ತಕ್ಕಂತೆ. ಎಕ್ಸಲೆಂಟ್. ಹಾಗೇನೆ ಇನ್ನೊಂದು ದೊಡ್ಡ ವೈಡ್ ಫ್ರೇಮ್, ಅದರಲ್ಲಿ ಒಂದು ಕಾರ್ನರ್ಗೆ ಒಂದು ಹುಡುಗಿ ಭರತನಾಟ್ಯಂನ ಕಲಿಯೋದು. ನೆಕ್ಸ್ಟ್ ಶಾರ್ಟಲ್ಲಿ ವೈಡ್ ಫ್ರೇಮ್, ಇನ್ನೊಂದು ಕಾರ್ನರ್ನಲ್ಲಿ ತನಗೆ ಇಷ್ಟವಾದ ಒಬ್ಬ ವ್ಯಕ್ತಿಗೆ ಇನ್ನೇನೋ ಆಗೋದು. ಎಡಿಟ್ನಲ್ಲಿ ಅಲ್ಲಲ್ಲಿ ಠಕ್ ಅಂತ ಮುಂದಕ್ಕೆ ಹೋಗೋ ಟ್ರಿಕ್ಕು, ಎಫೆಕ್ಟ್ಸ್ ಆ್ಯಡ್ ಮಾಡೋದು, ಅನಿಮೇಷನ್ ಎಲ್ಲವೂ ಸೂಪರ್. ಪೆಪೆ ಟೀಸರ್ನಲ್ಲಿ ತೊರೆಯ ಬಗ್ಗೆ, ರಾಕ್ಷಸನ ಬಗ್ಗೆ ಒಂದು ವಾಯ್ಸ್ ಓವರ್ ಬರುತ್ತೆ. ಚಿತ್ರದಲ್ಲಿ ಅದನ್ನ ಎಡಿಟ್ ಮಾಡಿ ಹಾಕಿದ್ದಾರೆ. ನಾನು ಚಪ್ಪಾಳೆ ಹೊಡೆದ್ಬಿಟ್ಟೆ. ಹಾಗೆ ಎಡಿಟ್ ಮಾಡಿ ಹಾಕಿರೋದಕ್ಕೆ ಬಲವಾದ ಕಾರಣವಿದೆ. ಹೇಗೆ ಒಂದು ಲೋರ್ ಫೋಕ್ ಲೋರ್ ಆಗತ್ತೆ ಅನ್ನೋದನ್ನ ಅದು ಸೂಚಿಸುತ್ತೆ. ಮೋಸ್ಟ್ಲಿ ಆ ಎಡಿಟ್ ಶ್ರೀಲೇಶ್ ಅವ್ರಿಗೆ ತುಂಬಾ ಇಷ್ಟವಾಗ್ಬಿಟ್ಟು 2 ಸಲ ಇಟ್ಟಿದ್ದಾರೆ ಅದನ್ನ ಚಿತ್ರದಲ್ಲಿ. ಅದು ಬೇಡವಾಗಿತ್ತು ಅಂತ ಅನ್ನಿಸ್ತು. ಚಿತ್ರವಿಡೀ ಇದ್ದ ಲೈಟಿಂಗ್, ಆ ಮನೆಗಳು, ಆ ಊರಿನವರ ಡೈಲಿ ಲೈಫ್ನಲ್ಲಿರುವ ನೈಜ ವಿಜುವಲ್ಸ್, ಸುಮಾರು ಕಡೆ ಮಿನಿಮಲ್ ಮಾತು, ಹೆಚ್ಚು ಸಿಂಬಲಿಸಮ್. ಹೀಗೆ ಈ ಚಿತ್ರದಲ್ಲಿ ಪ್ರಶಂಸೆಗೆ ಅರ್ಹವಾಗಿರೋದು ತುಂಬಾನೇ ಇವೆ, ಹೇಳ್ತಲೇ ಹೋಗಬಹುದು. ಆದರೆ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆದಿರುವ ಆದರೆ. ಈ ಚಿತ್ರದ ಅತಿ ದೊಡ್ಡ ಸಮಸ್ಯೆನೇ
ಎಲ್ಲಾ ಬಿಡಿ ಹೂಗಳು ಸೇರಿ ಒಂದು ಹಾರವಾಗದೇ ಇರೋದು, ಲೆಕ್ಕವಿಡೋಕಾಗದೇ ಇರೋಷ್ಟು, ಪ್ರೇಕ್ಷಕರಿಗೆ ಸುಸ್ತಾಗುವಷ್ಟು ಫೈಟ್ಸ್, ಎಲ್ಲವನ್ನೂ ಹೇಳಬೇಕು ಅಂತ ಎಷ್ಟೆಷ್ಟೋ ಥೀಮ್ಸ್ನ ಟ್ರ್ಯಾಕ್ಸ್ನ ಸ್ಟಫ್ ಮಾಡಿರೋದು, ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಕಥೆಯನ್ನ ಆರಂಭದಲ್ಲಿ ಹೇಳಿರೋದು. ಅದರಿಂದ ಏನಾಯ್ತು ಅಂದ್ರೆ ಆಡಿಯನ್ಸ್ ಇಮಿಡಿಯೇಟ್ಲಿ ಡಿಸೆಂಗೇಜ್ ಆಗಿಬಿಡ್ತಾರೆ, ಏನು ಅರ್ಥವಾಗ್ತಿಲ್ವಲ್ಲ ಅನ್ನೋದೊಂದು. ಎಂಟರ್ಟೈನಿಂಗ್ ಆಗು ಹೆಚ್ಚು ಏನು ನಡೀದೇ ಇರೋದು, ನಾಯಕನ ಪಾತ್ರವನ್ನ ಬಲವಾಗಿ ರೂಪಿಸದೇ ಇರೋದು, ನಾಯಕ ನಟನಿಂದ ಪರ್ಫಾರ್ಮೆನ್ಸ್ ಅನ್ನ ಸರಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡದೇ ಇರೋದು. ಟ್ರೇಲರ್ ಕೊಟ್ಟ ಭರವಸೆಯನ್ನ ಈ ಚಿತ್ರ ಆರಂಭದ 10-15 ನಿಮಿಷಗಳಲ್ಲಿ ಸರಿಯಾಗಿಯೇ ಕಾಪಾಡಿಕೊಳ್ಳುತ್ತೆ. ಅದಾದ ಮೇಲೆ ಡಿಪ್ ಆಗೋ ಗ್ರಾಫ್ ಡಿಪ್ ಆಗುತ್ತಲೇ ಹೋಗುತ್ತೆ. ಯಾವ ಮಟ್ಟಕ್ಕೆ ಅಂದ್ರೆ ಬರೀ 2 hours 5 minutes ರನ್ ಟೈಮ್ ಇರುವ ಈ ಚಿತ್ರ ಕೆಲವು ಪ್ರೇಕ್ಷಕರನ್ನ ಸುಸ್ತಾಗಿಸಿದ್ದನ್ನ ನಾನೇ ನೋಡಿದೆ. ಚಿತ್ರದಲ್ಲಿ ಒಂದು ಅದ್ಭುತವಾದ ಶಾಟ್ ಇದೆ, ನಿಜವಾಗ್ಲೂ ನಿಂತು ಚಪ್ಪಾಳೆ ಹೊಡೆಯುವಂತಹ ಶಾಟ್. ತೊರೆಯ ಸ್ಟ್ರೀಮ್ ಓಡ್ತಾ ಇದೆ, ಅದರ ಆ ಕಡೆಗೆ ಒಂದು ಚೇರು, ಆ ಚೇರ್ನಲ್ಲಿ ಒಬ್ಬರು ವ್ಯಕ್ತಿ ಕೂತಿದ್ದಾರೆ, ಅವರು ಸುಟ್ಟು ಹೋಗ್ತಾ ಇದ್ದಾರೆ. ಆ ಸ್ಟ್ರೀಮ್ನ ಈ ಕಡೆಗೆ ಇನ್ನೊಂದು ಚೇರ್, ಆ ಚೇರ್ನಲ್ಲಿ ಇನ್ನೊಬ್ಬ ವ್ಯಕ್ತಿ, ಅವರು ಆರಾಮಾಗಿ ಕೂತು ಆ ಸುಡುತ್ತಿರೋ ವ್ಯಕ್ತಿಯನ್ನ ನೋಡ್ತಾ ಇದ್ದಾರೆ. ಅದೊಂದು ಘೋರವಾದ ವಿಜುವಲ್, ಆದರೆ ನಿರ್ದೇಶಕನ ಪ್ರತಿಭೆಯ ಮೇಲೆ ಬೆಳಕನ್ನು ಚೆಲ್ಲುವ ವಿಜುವಲ್ ಕೂಡ. And unfortunately, that visual summarizes Pepe as well. Pepe shocks, shines, but is also a boat that sinks rather quickly.